ಲೇ, ಮನೆಗೆ ಇದೊಂದೇ ಬಾಗ್ಲಲ್ವೋ? 12 ಬಾಗ್ಲಿವೆ ಕಣೋ, ಬೇಗ ಹೋಗೋ ದಡ್ಡ. ಅಣ್ಣ ಮುಂಡಿ ತೋಡ್ತಾ ಇದ್ದಾರೆ, ಇವತ್ತು ನಿಮ್ಮ ಕೆಲಸ ಆಗೋಯ್ತು ಅಂದ್ಕೊಳ್ಳಿ. ನಾನು ಇದೇ ಸಮಯಕ್ಕೆ ತಾನೇ ಕಾಯ್ತಿದ್ದದ್ದು. ಏನು ಮಾತಾಡಬೇಡ. ನೀವು ಹಾಲು ಕುಡಿದು ಗ್ಲಾಸ್ನ ಇಲ್ಲೇ ಇಟ್ಟಿರಿ, ನಾನು ಬೆಳಗ್ಗೆ ಕ್ಲೀನ್ ಮಾಡಬೇಕಾದ್ರೆ ತಗೊಂಡು ಹೋಗ್ತೀನಿ. ಬೆಳ್ಳಿ, ಒಂದು ನಿಮಿಷ. ನಿದ್ದೆ ಮಾಡೋದು ಜೀವನ ಪೂರ್ತಿ ಇದ್ದೇ ಇರುತ್ತೆ. ನಾನಿವತ್ತು ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ ಅಮ್ಮ. ನನ್ನ ಹತ್ರನಾ? ಏನು? ಅಳಿಯಂದ್ರ ಜೊತೆ ನಡಿಬೇಕಾದ ನನ್ನ ಮಗಳ ಮದುವೆ ಆಗಾಗ ನಿಂತೋಗ್ತಾನೆ ಇರುತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂತ ಗೊತ್ತಾ ಬೆಳ್ಳಿ? ಗೊತ್ತಿಲ್ಲ. ಆದರೆ ನನಗೆ ಗೊತ್ತಲ್ಲ. ನಿಮಗೆ ಗೊತ್ತಾ? ಏನು? ನೀನಿನ್ನೂ ಜೀವಂತವಾಗಿ ಬದುಕಿದೀಯಲ್ಲ, ಅದಕ್ಕೆ. ಈ ಮನೇಲಿ ನಮ್ಮ ಅಕ್ಕನಿಗೆ ನೆಮ್ಮದಿ ಇಲ್ಲ, ಅಳಿಯಂದರಿಗೆ ತೊಂದರೆ ಮೇಲೆ ತೊಂದರೆ ಆಗ್ತಾನೇ ಇದೆ. ಇಷ್ಟಲ್ಲದೆ ಯಾರಿಗೂ ಆಸ್ತಿನೂ ಸಿಗಲಿಲ್ಲ. ಬೆಳ್ಳಿ, ಇಷ್ಟೆಲ್ಲ ತೊಂದರೆ ಆಗ್ತಿರೋದು ನೀನು ಬದುಕಿರೋದ್ರಿಂದ ತಾನೇ. ನನ್ನ ಮಗಳು ಸುಖವಾಗಿರಬೇಕು ಅಂದರೆ ನೀನು ಇದನ್ನ ಕುಡಿಬೇಕು. ಇದರಲ್ಲಿ ಏನಿದೆ ಗೊತ್ತಾ ಬೆಳ್ಳಿ? ವಿಷ. ಈ ವಿಷ ಬೇರೆ ಏನಕ್ಕೂ ಅಲ್ಲ, ನೀನು ಕುಡಿಸೋದಕ್ಕೆ. ನೀನು ಇದನ್ನ ಕುಡಿತೀಯ, ಕುಡಿದು ಪ್ರಾಣ ಬಿಡ್ತೀಯ. ಆಗ ಈ ಮನೇಲಿರೋರು ಎಲ್ರಿಗೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನಾಗುತ್ತೋ ಬಿಡುತ್ತೋ, ಆದರೆ ನನ್ನ ಮಗಳ ಮದುವೆ ಅಂತೂ ಆಗುತ್ತೆ. ನನಗೆ ಅದಕ್ಕಿಂತ ಸಂತೋಷ ಬೇರೆ ಏನು ಬೇಕು ಬೆಳ್ಳಿ? ಒಬ್ಬ ತಂದೆಯಾಗಿ ಮಗಳಿಗೋಸ್ಕರ ಅಷ್ಟು ಮಾಡಲಿಲ್ಲ ಅಂದರೆ ಹೇಗೆ ಬೆಳ್ಳಿ? ಇದು ಕಳಪೆ ವಿಷ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ, ಒರಿಜಿನಲ್. ನೀನು ಹೇಗೂ ಸಾಯಬೇಕು ಅಂತ ಬಾವಿ ಹತ್ರ ಕೂತಿದ್ಯಲ್ಲ, ಅಷ್ಟೊಂದು ಕಷ್ಟ ಇಲ್ಲ. ಯಾಕೆ? ಇದನ್ನು ಕುಡಿದ್ಬಿಟ್ಟು ಆರಾಮವಾಗಿ ಗೊಟೆಕ್ ಅನ್ಬಿಡು. ಓಕೆ? ಮಕ್ಕಳ ಥರ ಹಠ ಮಾಡದೆ ಕುಡಿತೀಯ ಅಥವಾ ಬಲವಂತದಿಂದ ಇದನ್ನು ಕುಡಿಸ್ಬೇಕಾ? ನಾನೇನು ದ್ರೋಹ ಮಾಡಿದ್ದೀನಿ ಅಂತ ನಿಮಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ? ಯಾರಿಗೂ ತೊಂದರೆ ಮಾಡದೆ ನನ್ನ ಪಾಡಕ್ಕೆ ನಾನಿದ್ದೀನಿ. ಆಯ್ಕ ಮುತ್ತು ಮಾವನ ಮದುವೆಗೆ ಯಾಕೆ ಅಡ್ಡಿ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ. ನಿನ್ನನ್ನು ಸಾಯಿಸೋದಕ್ಕೆ ಒಂದಲ್ಲ ಎರಡಲ್ಲ 10 ಸಲ ಪ್ರಯತ್ನ ಪಟ್ಟಿದ್ದೀನಿ, ಗೊತ್ತಾ? ನಿನ್ನ ಮೇಲೆ ಲಾರಿ ಏರಿಸಿದೆ, ನೀನು ಸಾಯಲಿಲ್ಲ. ಮನೆಗೆ ಬೆಂಕಿ ಹಾಕಿದೆ, ಆಗೂ ನೀನು ಸಾಯಲಿಲ್ಲ. ಕೊನೆಗೆ ಬಾವಿ ಕಳೆದೆ, ಆಗ್ಲೂ ನೀನು ಸಾಯಲಿಲ್ಲ. ನೀನು ಎಂಥ ಗಟ್ಟಿ ಪಿಂಡ ಇರಬೇಕು. ಆದ್ರೆ ಈ ಸಲ ಮಾತ್ರ ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಾನು ಈ ಸಲ ಪಕ್ಕಾ ಪ್ಲಾನ್ ಮಾಡಿದ್ದೀನಿ. ಈ ಸುಖವಾದ ಸಾವು ಅಂತಾರೆ ಗೊತ್ತಾ ನಿನ್ಗದು? ಹಂಗೆ ನಿನಗೆ ಸುಖವಾದ ಸಾವು ಬರುತ್ತೆ ಇವತ್ತು. ನೇರವಾಗಿ ನಿಮ್ಮಮ್ಮ ನಿಮ್ಮ ಅಜ್ಜಿ ಕಾಯ್ತಾ ಇದ್ದಾರಲ್ಲ, ಅಲ್ಲಿಗೆ ಹೋಗ್ಬಿಡ್ತೀಯ ಕನ್ನ. ನಿಮ್ಮ ಪ್ಲಾನ್ಗಳೆಲ್ಲ ಮುತ್ತು ಮಾವಂಗೆ ತಿಳಿಸಿ ಅವ್ರ ಪ್ರಾಣ ಕಾಪಾಡೋವರೆಗೂ ನಾನು ಸಾಯಲ್ಲ, ಬದುಕಿರ್ತೀನಿ. ಮುತ್ತು ಮಾವನಿಗೆ ನಮ್ಮ ವಿಷಯನ ತಿಳಿಸಿ ನಮ್ಮನ್ನ ಸಿಕ್ಕಾಕ್ಸೋ ತನಕ ನಾವೇನು ಕಡ್ಲೆ ಪುರಿ ತಿಂತಿರ್ತೀವ ಏನ್ರೋ? ಈಗ ಈ ಮನೆಯಲ್ಲಿ ನೀನೊಬ್ಬಳೇ ಇರೋ ಹಾಗೆ ಮಾಡಿ ನಿನ್ನನ್ನು ಸಾಯಿಸೋ ಪ್ಲಾನ್ ಮಾಡಿದ್ದು ನಾನೇ. ಇಷ್ಟು ದಿವಸ ನಿನ್ನ ದೃಷ್ಟ ಚೆನ್ನಾಗಿತ್ತು,
ನನ್ನ ಅದೃಷ್ಟ ಕೆಟ್ಟಿತ್ತು. ಆದರೆ ಇವತ್ತು ನಿನ್ನ ಅದೃಷ್ಟ ಕೆಟ್ಟಿದೆ. ಅಂಟ್ರೋ ಈಗ ನೀನಾಗೆ ಕುಡಿತೀಯೋ ಅಥವಾ ನಾನು ಬಲವಂತವಾಗಿ ಕುಡಿಸಿ ಭಯಂಕರವಾಗಿ ಸಾಯಿಸ್ತೀನಿ? ಕುಡಿಯಪ್ಪ, ಏನೂ ಆಗಲ್ಲ. ನಾನು ಕುಡಿಯಲ್ಲ. ಮುದ್ದು ಮಾವಕ್ಕೋಸ್ಕರ ನಾನು ಬದುಕಿರ್ಬೇಕು. ಕುಡಿಯೋ, ಕುಡಿತೇನೆ. ಬಿಡಿ. ಹಿಡ್ಕೊಂಡ್ರು. ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತೀಯ? ಒಂದು ಸಲ ನಮ್ಮ ಬಲೆಗೆ ಬಿದ್ಮೇಲೆ ಮುಗೀತು. ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಕೇಳ್ತೀಯಾ? ಯಾವ್ದ ಕಾರಣಕ್ಕೂ ನಿನ್ ಬಿಡಲ್ಲ. ಏನ್ ಮಾಡ್ಲಿ ದೇವರೇ, ಗೊತ್ತಾಗೋ ತನಕ ನನ್ನ ಪ್ರಾಣನ ಹೇಗಾದ್ರೂ ಉಳಿಸು. ಇವತ್ತೆಲ್ಲ ಹೋದ್ರು ಬಿಡಲ್ಲ ನಿನ್ನ. ತೆಗಿಯೇ ಎಲ್ಲ ಹೋಗ್ಕೊಂಡಿದ್ಯಾ? ಹೌದಾ? ನಿಂತ್ಕೋ. ಎಲ್ಲ ಹೊಡತ್ತೆ, ನಿಂತ್ಕೊಳ್ಳೆ. ನಿಂತ್ಕೋ. ಹರಿಣಿ, ಮಲ್ಕೊಳ್ಳೋದು ಬಿಟ್ಟು ಏನು ಮಾಡ್ತಾ ಇದೀಯಾ? ಯಾಕೋ ಬೆಳ್ಳಿ ನನ್ನ ಸಹಾಯಕ್ಕೆ ಬಾ ಅಂತ ಕೂಗ್ದಾಗಾಯ್ತು. ಹೋಗೋಣ ಅಂದರೆ ಈ ಮನೇಲಿ ಅಜ್ಜಿ ತಾತ, ಆ ಮನೇಲಿ ಅತ್ತೆ. ಒಂದಲ್ಲ ಒಂದು ಪ್ರಶ್ನೆ ಕೇಳ್ತಾರೆ. ನನಗೇನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿನ್ನ ಮನಸ್ಸೆಲ್ಲ ಆ ಮನೇಲಿದ್ರೆ ನಿನಗೆ ನಿದ್ದೆ ಇನ್ನೆಲ್ಲಿಂದ ಬರುತ್ತೆ ಹೇಳು? ಬೆಳ್ಳಿ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ ತಾನೇ. ಏನಾದರೂ ಆದರೆ ಖಂಡಿತ ಫೋನ್ ಮಾಡೇ ಮಾಡ್ತಾಳೆ. ನಿನ್ನ ಪಾಡಿ ನೀನು ಆರಾಮಾಗಿ ಮಲ್ಕೋ. ಸರಿ, ನೀನು ಹೇಳ್ದಾಗೆ ಮಾಡ್ತೀನಿ. ಐಶ್ವರ್ಯ ಮೆಸೇಜ್ ಮಾಡಿದಾಳೆ. ನೋಡು, ಮನೆಯವರೆಲ್ಲ ಸೇರಿ ಐಶ್ವರ್ಯ ಕಾಲೇಜ್ ಫಂಕ್ಷನ್ಗೆ ಹೋಗಿದ್ದ ಫೋಟೋನ ಕಳಿಸ್ತಿದ್ದಾಳೆ. ಮನೇಲಿ ಯಾರೂ ಇರೋದಿಲ್ಲ ಅಂದರೆ ಬೆಳ್ಳಿನೂ ಇರೋದಿಲ್ಲ ಬಿಡು. ಇಲ್ಲ ಮಮತಾ, ಈ ಫೋಟೋನಲ್ಲಿ ಬೆಳ್ಳಿನೂ ಇಲ್ಲ, ಮುತ್ತು ಮಾವನೂ ಇಲ್ಲ. ಮುತ್ತು ಮಾವ ಬೆಳ್ಳಿ ಜೊತೆಗಿದ್ದಾರಾ ಅಥವಾ ಬೆಳ್ಳಿ ಮಾತ್ರ ಒಬ್ಳೆ ಮನೆಯಲ್ಲಿದ್ದಾಳ? ಒಂದು ಗೊತ್ತಾಗ್ತಿಲ್ಲ. ಅನುಮಾನ ಯಾಕೆ? ನೀನೇ ಫೋನ್ ಮಾಡಿ ಕೇಳು. ಹಾಂ. ಬೆಳ್ಳಿ, ಹಲೋ ಹಲೋ ಬೆಳ್ಳಿ. ಬೆಳ್ಳಿ, ಹಲೋ ಬೆಳ್ಳಿ, ಯಾರು ನಿನ್ನ ಹತ್ರ ಇದ್ದಾರೆ? ಅಲ್ಲಿ ಏನ್ ನಡೀತಿದೆ ಹೇಳು? ಬೆಳ್ಳಿ, ಯಾರದು? ಬೆಳ್ಳಿ ಮಾತಾಡು ಬೆಳ್ಳಿ. ಹಲೋ ಹಲೋ.
ಏನಾಯಿತು? ನಾನು ಹೇಳಿಲ್ವಾ ಅವಳೇನೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ. ಯಾರೋ ಅವಳಿಗೆ ಮಾತಾಡೋಕೆ ಬಿಡದೆ ಹಾಗೆ ಫೋನ್ ಕಟ್ ಮಾಡಿಬಿಟ್ರು. ಅವಳ ಪ್ರಾಣಕ್ಕೇನೋ ಅಪಾಯ ಇದೆ. ಹರಿಣಿ, ನೀನು ಟೆನ್ಷನ್ ಮಾಡ್ಕೊಂಬೇಡ, ಏನಾದರೂ ಮಾಡಿದ್ರಾಯ್ತು. ಇಲ್ಲ, ನಾನು ಅಲ್ಲಿಗೆ ಹೋಗಲೇಬೇಕು. ಏನಾದರೂ ಸುಳ್ಳು ಹೇಳಿ ನೀನೇ ಮ್ಯಾನೇಜ್ ಮಾಡು. ನಾನು ಆ ಮನೆಗೆ ಹೋಗಿ ಬರ್ತೀನಿ ಅಂತ. ಹರಿಣಿ, ನೀನೀಗ ಹೋದ್ರೆ ಮನೇಲಿ ವಿಷಯ ಗೊತ್ತಾರೆ ತುಂಬ ತೊಂದರೆ ಆಗುತ್ತೆ. ಏನಾದರೂ ಆಗಲಿ, ನಾನು ಬೆಳಿಗ್ಗೆ ಕಾಪಾಡೋದಕ್ಕೆ ಹೋಗಲೇಬೇಕು. ಹರಿಣಿ ಅಂತ ಬಿಡು. ಹರಿಣಿ, ನೋಡು, ಇವತ್ತು ನೀನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಇವತ್ತು ನಿನ್ ಕತೆ ಮುಗಿಸ್ತೀನಿ. ಆ ಚಿತ್ರನ್ನೇ ನಾನು ಬಿಡ್ಲಿಲ್ಲ, ಇನ್ನು ನಿನ್ನ ಬಿಟ್ಬಿಡ್ತೀನ. ಸಾಯೋಳು ಸತ್ಯ ಅಂತ ತಿಳ್ಕೊಂಡು ಏನು ಸಾಧನೆ ಮಾಡ್ತೀಯ? ನೋಡು, ನಿನಗೋಸ್ಕರ ಹಾಲು ರೆಡಿ ಇದೆ. ವಿಷ ಬೆರೆಸಿರೋ ಹಾಲು ಆರಾಮ ಕುಡಿದ್ಬಿಡು. ಈಗ ನೀನು ಎಷ್ಟೇ ಕಿರ್ಚ್ಕೊಂಡ್ರು, ಎಷ್ಟೇ ಕುಗಿದ್ರು ನೀನನ್ನು ಕಾಪಾಡೋಕೆ ಯಾರೂ ಬರೋದಿಲ್ಲ. ಹೌದು, ನಿನ್ನ ಕೊನೆ ಆಸೆ ಏನು ಅಂತ ನಾನು ಆಗಲೇ ಕೇಳಿದೆ. ನೀನೇನು ಹೇಳಲೇ ಇಲ್ವಲ್ಲ ಕಂದ? ನಾನು ನಿಮ್ಮ ಕಾಲು ಹಿಡ್ಕೊತೇನೆ, ದಯವಿಟ್ಟು ನನಗೇನು ಮಾಡಬೇಡಿ. ನೋಡು, ನೀನೀಗಾಗಲೂ ತುಂಬ ಸುಸ್ತಾಗ್ಬಿಟ್ಟಿದೀಯಾ. ಈ ಹಾಲನ್ನು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಎಲ್ಲ ತಣ್ಣಗೆ ಆಗ್ಬಿಡುತ್ತೆ. ಹೊಡಿತೀಯ ಇಲ್ವಾ? ಏಯ್, ಹಿಡ್ಕೊಂಡ ಹೇಗಾಗ್ತಾ ಇದೆ? ಶುರು ಆಗ್ತಾ ಇದೆಯಾ? ತಲೆ ಸುತ್ತಾ ಇದೆಯಾ ಕಂದ? ಓಡೋಗ್ತೀಯಾ? ಈಗ ಓಡೋಗು ನೋಡೋಣ. ಆಗಲ್ಲ, ನನಗೆ ಗೊತ್ತು. ಇಷ್ಟೊತ್ತಿಗಾಗಲೇ ವಿಷ ನಿನ್ನ ದೇಹ ಸೇರಿರುತ್ತೆ. ಸ್ವಲ್ಪ ಹೊತ್ತಲ್ಲಿ ರಕ್ತ ಎಲ್ಲ ಹೆಪ್ಪುಗಟ್ಟುತ್ತೆ, ತಲೆ ಸುತ್ತು ಜಾಸ್ತಿ ಆಗುತ್ತೆ. ನಿನ್ನ ಆಯಸ್ಸಿರೋದು ಇನ್ನು ಸ್ವಲ್ಪ ಹೊತ್ತಷ್ಟೇ. ಸ್ವಲ್ಪ ಹೊತ್ತು, ಆಮೇಲೆ ನಿನ್ನ ಕತೆ. ಬೆಳ್ಳಿ, ಇನ್ನು 11 ದಿನಕ್ಕೆ ನಿನಗೆ ಹಾಲು ತುಪ್ಪ ಬಿಡ್ತಾರೆ ಎಲ್ಲರೂ. ನಾನೀಗೇನು ಮಾಡಲಿ? ಇಷ್ಟು ದಿವಸ ಬರ್ತಿತ್ತಲ್ಲ ಯಾವುದೋ ಒಂದು ಗಿಳಿ, ಅದು ಬರಲ್ಲ. ಬರೋದು ಏನು ಗೊತ್ತಾ? ಕಾಗೆ ಕಾ 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 ಅಂತ ಬರ್ತಿರ್ತವೆ. ಯಾಕೆ ಹೇಳು? ಓ, ಇನ್ನು 11 ದಿನ ಬರೀ ಹಾಲು ತುಪ್ಪ. ಈ ಪ್ರಕಾರವಾಗಿ ಬೆಳ್ಳಿ ಕತೆ ಶ್ರೀಮತ್ ರಮಾರಮಣ ಗೋವಿಂದ ಗೋವಿಂದ. ಏಯ್, ಏನು ಹಂಗೆ ನಿಂತಿದ್ಯಾ? ಸತ್ತಿದಳ ಬದುಕಿದಳ ಅಂತ ನೋಡ ಚೆಕ್ ಮಾಡಿ. ಇನ್ನು ಉಸಿರಾಡ್ತಿದ್ದಳಣ್ಣ, ಇನ್ನು ಸ್ವಲ್ಪ ಹೊತ್ತಲ್ಲಿ ಉಸಿರು ನಿಂತೋಗೋದು ಬಿಡೋಣ. ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು ನೋಡ್ರು. ಈ ಖುಷಿಗೆ ಅದ್ಭುತವಾಗಿ ಮಾಡೋಣ ಕಣ್ರು, ದೊಡ್ಡ ಪಾರ್ಟಿನ. ಏಯ್, 6 ಅಡಿ 3 ಅಡಿ ಗುಂಡಿ ರೆಡಿ ಆಗಿದೆ, ಹೋಗಿ ನೋಡ್ಕೊಬಾರ. ಸರಿ ಅಣ್ಣ. ಇಷ್ಟು ದಿನ ನಾನು ಏನೇನೋ ಪ್ರಯತ್ನ ಮಾಡಿದೆ ಕಣು, ಆದರೆ ಯಾವುದು ನನ್ನ ಕೈ ಸೇರಲಿಲ್ಲ.
ಕೈಗೂಡಲಿಲ್ಲ, ಫಲ ಸಿಗಲಿಲ್ಲ. ಆದರೆ ಇವತ್ತು ನಾನು ಅಂದ್ಕೊಂಡಿದ್ದೀನಿ, ಸಾಧಿಸ್ಬಿಟ್ಟಿದ್ದೀನಿ. ಇದು ಇದು ನನಗೆ ಬೇಕಾಗಿದ್ದದ್ದು. ಆಯ್ತೇನ್ರು? ಅಲ್ಲಿ ಬೆಳ್ಳಿ ಸುತ್ತ 10 ನಿಮಿಷ ಆಗಿದೆ. ಅಣ್ಣ ಕೇಳ್ತಾ ಇದ್ರೆ ಆಯ್ತಾ ಅಂತ. ಆಗ್ಲೇ ಆಯ್ತು. ಅಲ್ಲಿ ಕೆಲಸ ಮುಗ್ದಿದ್ರೆ ಕರ್ಕೊಂಬರಕ್ ಹೇಳೋ. ಟೈಮ್ ಆದಷ್ಟು ನಮಗೆ ತೊಂದರೆ. ಸರಿ ಸರಿ, ಬೇಗ ಮಾಡ್ರಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಯಾರೂ ಇಲ್ಲ. ಯಾರಾದ್ರೂ ಇದ್ದೀರಾ? ನನ್ನ ಮಗಳಿಗೆ ಕಾಂಪಿಟೇಷನ್ ಕೊಡ್ತೀಯ ನೀನು? ನನ್ನನ್ನಾಗಲಿ ನನ್ನ ಮಗಳನ್ನಾಗಲಿ ಎದುರು ಹಾಕ್ಕೊಂಡವ್ರ ಗತಿ ಕೊನೆಗಿದೇ ಆಗೋದು. ನಾನು ಏನ್ ಮಾಡ್ಲಿ ದೇವ್ರೆ? ಏನಾದ್ರೂ ದಾರಿ ತೋರಿಸು. ಗುಂಡಿ ಎಲ್ಲ ರೆಡಿ ಆಗಿದೆ ಅಣ್ಣ. ರೆಡಿಯಾಗಿದೆಯಾ? ಇನ್ಯಾಕೆ ತಡ? ಎತ್ಕೊಳ್ರ. ಏನ್ರಿ ಇಲ್ಲಿ ಯಾವುದೋ ಒಂದು ಹುಡುಗಿ ಕೂಗ್ದಂಗೆ ಆಯ್ತಲ್ವಾ? ಯಾರಿರ್ಬೋದು? ಸರಿ ಬನ್ನಿ ಒಳಗಡೆ ನೋಡೋಣ. ಮಾತಾಡಬೇಡಿ. ರೂಮ್ಗೆ ಎತ್ಕೊಂಡೋಗಿ. ಯಾರು? ಸರ್ ನಾವು ಪೊಲೀಸ್ನವರು ರೌಂಡ್ಸ್ ಮೇಲೆ ಬಂದಿದ್ದೀವಿ. ಒಂದು ಸ್ವಲ್ಪ ಬಾಗಿಲು ತೆಗಿತೀರಾ? ಏನು ಸರ್ ಇಷ್ಟೊತ್ತಲ್ಲಿ ಮನೆ ಹತ್ರ? ಸರ್ ನಾವು ರೌಂಡ್ಸ್ ಬರಬೇಕಾದ್ರೆ ಯಾವುದೋ ಒಂದು ಹುಡುಗಿ ಕಾಪಾಡಿ ಕಾಪಾಡಿ ಅಂತ ಕೂಗ್ತು. ಅದಕ್ಕೇನೆ ಅಕ್ಕಪಕ್ಕ ನೋಡ್ಕೊಂಡು ಹೋಗೋಣ ಅಂತ ನಾವು ಈ ಕಡೆ ಬಂದ್ವಿ ಸರ್. ಸರ್ ಮನೇಲಿ ಯಾರೂ ಇಲ್ಲ ಅಂದಮೇಲೆ ಗಲಾಟೆ ಸೌಂಡ್ ಎಲ್ಲಿಂದ ಬರುತ್ತೆ ಸರ್? ನಮ್ಮ ಅಕ್ಕನ ಮಗಳದು ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತ ಎಲ್ಲರೂ ಹೋಗಿದ್ದಾರೆ ಸರ್. ನಮ್ಮ ಅಳಿಯಂದ್ರು ಏನೋ ಕೆಲಸದ ಮೇಲೆ ಊರಿಗೆ ಹೋಗಿದ್ದಾರೆ ಸರ್. ಸದ್ಯಕ್ಕೆ ಮನೇಲಿ ಇರೋದು ನಾನೊಬ್ಬನೇ. ತಪ್ಪು ತಿಳ್ಕೊಬೇಡಿ ಸರ್, ಜಸ್ಟ್ ಫಾರ್ಮಲ್ ಆಗಿ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಸರ್. ಮೋಸ್ಟ್ಲಿ ನಿಮಗೆ ಟಿ ವಿ ಸೌಂಡ್ ಕೇಳಿಸಿರ್ಬೇಕು ಸರ್. ಚಾನ್ಸೇ ಇಲ್ಲ ರೀ. ಹುಡುಗಿ ಕೂಗಿರೋ ಸೌಂಡು ನನಗೆ ಚೆನ್ನಾಗಿ ಕೇಳಿಸಿದೆ. ಅಷ್ಟೇ ಅಲ್ಲ, ನಮ್ಮ ಪೀಸಿಗೂ ಸಹ ಕೇಳಿಸಿದೆ ಅಲ್ವೇನ್ರಿ? ಸರಿ, ಒಂದು ಲೋಟ ನೀರು ಕೊಡ್ತೀರಾ? ಕೊಡ್ತೀನಿ ಸರ್. ನೋಡಿ, ಮೇಲ್ಗಡೆ ಎಲ್ಲಾರ ಸೌಂಡ್ ಬರ್ತಿದೆ ನೋಡ್ರಿ. ಓಕೆ ಸರ್. ಸರ್ ನೀರು ತಗೊಳ್ಳಿ ಸರ್. ಯಾಕ್ರಿ ನೀರು ಕೊಡ್ಬಿಟ್ಟು ಈ ಥರ ಬೇವ್ತಾ ಇದ್ರಾ? ಇಲ್ಲ ಸರ್, ಅದು ಸ್ವಲ್ಪ ಸೆಕೆ ಸರ್, ಅಷ್ಟೇನೇನಿಲ್ಲ.